ಮನಸ್ಥಿತಿಗೆ ಒಟ್ಟಾಗಿ ಬ್ರಾಹ್ಮಣ್ಯ ಅಂತ ಅದೊಂದು ಕೊಳಕು ಸಿದ್ಧಾಂತ, ಒಂದು ಗುಲಾಬಿ ಪತ್ರ ಸಿದ್ಧಾಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂದುವರೆಸಿ ಹೇಳ್ತಾರೆ, ಬ್ರಾಹ್ಮಣ್ಯವನ್ನ ಸೃಷ್ಟಿಸಿದ್ದು ಬ್ರಾಹ್ಮಣರಿರ್ಬೋದು, ಆದ್ರೆ ಬ್ರಾಹ್ಮಣರಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ್ಯಕ್ಕಿಂತ ಬ್ರಾಹ್ಮಣೇತರಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ್ಯ ಅತ್ಯಂತ ಅಪಾಯಕಾರಿ ಅಂತೇಳಿ ಇದು ಪ್ರತ್ಯಕ್ಷವಾಗಿ ನಮ್ಮ ತಾಲೂಕಲ್ಲಿ ಆಗಿದೆ. ಯಾಕಂತ ಹೇಳಿದ್ರೆ ಪತ್ರಿಕೆಯಲ್ಲಿ ಜಾಹೀರಾತು ನೀಡುವಂತಹ ವ್ಯಕ್ತಿ ಬ್ರಾಹ್ಮಣೇತರ ವ್ಯಕ್ತಿ, ಬ್ರಾಹ್ಮಣೇತರ ಸಮುದಾಯಕ್ಕೆ ಒಂದು ಸಂಬಂಧಪಟ್ಟ ವ್ಯಕ್ತಿ, ಶೋಷಿತ ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿ. 60 ವರ್ಷಗಳಿಂದ ಅವರು ಕೂಡ ಶೋಷಣೆಯನ್ನ, ಜಾತಿ ಅಸಮಾನತೆಯನ್ನ, ಅವಮಾನವನ್ನ, ಟೀಕೆಯನ್ನ ಮತ್ತು ಅಸ್ಪೃಶ್ಯತೆ ಆಚರಣೆಯನ್ನ ಅನುಭವಿಸಿದಂತ ಸಮುದಾಯದಿಂದ ಬಂದಂತ ವ್ಯಕ್ತಿ ಒಬ್ಬ ಈ ತರ ಜಾಹೀರಾತು ಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಎದ್ದು ಕಾಣುವಂತ ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ, ಈ ಜಿಲ್ಲೆಯ ಜನರು ದಿನ ಹೋದಾಗೆ ಬ್ರಾಹ್ಮಣ್ಯಕ್ಕೆ ತಮ್ಮನ್ನ ಒಳಪಡಿಸ್ತಾ ಇದ್ದಾರೆ ವಿನಃ ಅವರು ಮಾನವತಾವಾದಲ್ಲಿ ಹೋಗ್ತಾ ಇಲ್ಲ. ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ತಿಳ್ಕೊಂಡಿಲ್ಲ, ಅವರು ಬುದ್ಧರನ್ನ ತಿಳ್ಕೊಂಡಿಲ್ಲ, ಅವರು ಬಸವಣ್ಣನ ತಿಳ್ಕೊಂಡಿಲ್ಲ, ಅವರು ಮಹಾತ್ಮ ಜ್ಯೋತಿಬಾ ಫುಲೆಯನ್ನು ತಿಳ್ಕೊಂಡಿಲ್ಲ, ಅವರು ಪೆರೆ ರಾಮಸ್ವಾಮಿ ನಾಯ್ಕರನ್ನ ತಿಳ್ಕೊಂಡಿಲ್ಲ ಅಂತ ಹೇಳ್ತಕ್ಕಂಥ ಒಂದು ವಿಷಾದ ನನ್ನಲ್ಲಿ ಬರ್ತಾ ಉಂಟು. ಯಾಕಂತಂದ್ರೆ ಅದಕ್ಕೆ ಆ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರೇ, ಮುಖಂಡರೇ ಹೊಣೆಗಾರರಾಗ್ತಾರೆ. ಇನ್ನಾದ್ರೂ ನೀವು ನಿಮ್ಮ ಸಮುದಾಯ ಜನರಿಗೆ ಬುದ್ಧನನ್ನ ತೋರಿಸಿ, ಇಡೀ ವಿಶ್ವಕ್ಕೆ ಮಾನವತೆಯ, ಸಮಾನತೆಯ, ಶಾಂತಿಯ, ಅಹಿಂಸೆಯ ಸಂದೇಶವನ್ನು ಸಾರಿದಂತ ಬುದ್ಧನನ್ನ ತೋರಿಸಿ, ಬಸವಣ್ಣನ ತೋರಿಸಿ, ಮಹಾತ್ಮ ಜ್ಯೋತಿಬಾ ಫುಲೆ ಅವರನ್ನ ತೋರಿಸಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತೋರಿಸಿ, ಬ್ರಹ್ಮಶ್ರೀ ನಾರಾಯಣ ಗುರುಗಳು ಶ್ರೇಷ್ಠ ಮಾನವತಾವಾದವನ್ನ ಪ್ರತಿಪಾದನೆ ಮಾಡಿದವರು, ಎಲ್ಲರೂ ಈ ವಿಶ್ವ ಮಾನವರನ್ನು ಇರತಕ್ಕಂಥ ಸಂದೇಶವನ್ನು ಸಾರಿದವರು. ಅಂತ ಸಮುದಾಯದ ಮರ್ಯಾದನ್ನ ತೆಗೆಯುವಂತ ಕೆಲಸವನ್ನ ಇವತ್ತು ಕೆಲ ಜನ ಮಾಡ್ತಾ ಇರೋದು ನಿಜಕ್ಕೂ ಬಹಳ ದುಃಖ ಆಗ್ತದೆ. ಆದ ಕಾರಣ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಕೂಡ ಅವರಿಗೆ ಮಾನವತಾವಾದ ಧರ್ಮವನ್ನ ನೀವು ತೋರಿಸ್ಕೊಳ್ಬೇಕಂತೇಳಿ ನನ್ನ ಕಳಕಳಿಯವಾಗಿ ವಿನಂತಿ. ನಾನು ಕೈಮುಕ್ತು ಆ ಸಮುದಾಯದ ಮುಖಂಡರಲ್ಲಿ ಹೇಳ್ತೇನೆ, ನಿಮ್ಮ ಜನರಿಗೆ ಮಾನವತಾವಾದ ಧರ್ಮವನ್ನು ತೋರಿಸಿ. ದಯವಿಟ್ಟು ಬ್ರಾಹ್ಮಣ ಧರ್ಮಕ್ಕೆ ಅವರನ್ನ ಒಳಪಡಿಸುವಂತಹ ಕೆಲಸ ಮಾಡಬೇಡಿ. ಒಳಪಡಿಸುವಂತಹ ಕೆಲಸವನ್ನ ಮಾಡಿದ್ರೆ ಅವರು ನಿಮ್ಮ ಸಮುದಾಯದಲ್ಲೇ ಒಂದು ದುಷ್ಟರಾಗಿ ಹುಡ್ತಾರೆ. ಮುಂದೆ ಈ ದುಷ್ಟತನ ನಿಮ್ಮ ಸಮುದಾಯವನ್ನೇ ನುಂಗ್ತದೆ. ಈ ಇಡೀ ದೇಶದಲ್ಲಿ ಬ್ರಾಹ್ಮಣ್ಯ ಆವರಿಸಿ ನೀವು ಮುಂದೆ ಗುಲಾಮಗಿರಿಗೆ ವಾಪಸ್ ಒಳಪಡುವಂತ ಒಂದು ವ್ಯವಸ್ಥೆಯನ್ನ ನೀವೇ ತಂದುಕೊಳ್ಳತಕ್ಕಂಥ ಕೆಲಸವನ್ನ ಮಾಡ್ತೀರಿ. ಆದ ಕಾರಣ ದಯವಿಟ್ಟು ಆ ಕೆಲಸವನ್ನ ಮಾಡಬೇಡಿ ಅಂತ ಹೇಳ್ತೇನೆ. ನಾನು ನಿನ್ನೆ ಪತ್ರಿಕೆಯಲ್ಲಿ, ಜಯಕರಣ ಪತ್ರಿಕೆಯಲ್ಲಿ ಭಾರತ ಹಿಂದುಳಿದವರ ರಾಷ್ಟ್ರವಾಗಬೇಕಂತ ಒಂದು ಲೇಖವನ್ನು ಬರೆದೇನೆ. ಸ್ವಾಮಿ ಧರ್ಮತೀರ್ಥರು ಬರೆದಂತ ಹಿಂದೂ ಸಾಮ್ರಾಜ್ಯಶಾಹಿ ಇತಿಹಾಸ, ಹಿಸ್ಟ್ರಿ ಆಫ್ ಹಿಂದೂ ಎಂಪೈರಿಸಮ್ ಅಂತ ಹೇಳ್ತಕ್ಕಂಥ ಒಂದು ಇಂಗ್ಲಿಷ್ ಪುಸ್ತಕದ ಕನ್ನಡ ಪುಸ್ತಕದಲ್ಲಿರ್ತಕ್ಕಂಥ ಕೃತಿಯಲ್ಲಿರ್ತಕ್ಕಂಥ ಕೆಲವು ವಿಷಯಗಳನ್ನು ಅದರಲ್ಲಿ ಮೆನ್ಷನ್ ಮಾಡಿದರೆ, ಸ್ವಾಮಿ ಧರ್ಮತೀರ್ಥರು ಕೇರಳದಲ್ಲಿ ಹುಟ್ಟಿದವರು, ಅವರು LLB ಪದವೀಧರರು. 1921ರಲ್ಲಿ ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹತ್ರ ಪರಿವ್ರಾಜಕ ದೀಕ್ಷೆಯನ್ನು ಪಡೆದು ಸನ್ಯಾಸಿಯಾಗಿ ಇಡೀ ದೇಶಾದ್ಯಂತ ಸಂಚಾರ ಮಾಡಿ ಅವರ ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕವನ್ನ ಪ್ರತಿಯೊಬ್ಬ ವ್ಯಕ್ತಿ ಓದಬೇಕು. ಹಾಗೆ KS ಭಗವಾನ್ ಅವರೊಂದು ಪುಸ್ತಕ ಬರೆದಿದ್ದಾರೆ, ಶಂಕರಾಚಾರ್ಯ ಮತ್ತು ಪ್ರತಿಗಾಮಿದಾರ. ಯಾವ ರೀತಿಯಾಗಿ ಈ ದೇಶದಲ್ಲಿ ಜಾತಿ ವ್ಯವಸ್ಥೆಗಳು ಹುಟ್ಟುಕೊಂಡವು, ಯಾವ ರೀತಿಯಾಗಿ ಈ ದೇಶದಲ್ಲಿ ಶೂದ್ರರನ್ನ ಗುಲಾಮರನ್ನಾಗಿದ್ರು ಅಂತ ಹೇಳ್ತಕ್ಕಂಥ ವಿಷಯಗಳನ್ನ ಈ ದೇಶದ ಶೋಷಿತ ಸಮುದಾಯದ ಜನಗಳು ತಿಳ್ಕೋಬೇಕು. ಇನ್ನು ಮುಂದಾದ್ರೂ ಕೂಡ ಒಂದಾಗ್ತಕ್ಕಂಥ ಮನಸ್ಸುಗಳನ್ನ ಈ ದೇಶದ ಶೋಷಿತ ಸಮುದಾಯಗಳು ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ತರದ ಯಾವುದೇ ಒಂದು ಕೆಟ್ಟ ಅನಿಷ್ಟ ಒಂದು ಆಚರಣೆಗೆ ಅಥವಾ ಒಂದು ಅನಿಷ್ಟ ಒಂದು ಪದ್ಧತಿಗೆ ನಾಂದಿ ಹಾಡಬಾರದು ಅಂತ ಹೇಳ್ತಕ್ಕಂಥ 2 ಮಾತುಗಳನ್ನು ಹೇಳಿ ನಾನು ಎಲ್ಲರಿಗೂ ಈ ಸಂದರ್ಭದಲ್ಲಿ ಈ ಪ್ರತಿಭಟನೆ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಅಲ್ಲ, ಇದು ಒಂದು ವ್ಯವಸ್ಥೆಯ ವಿರುದ್ಧ. ಕಮಲೇಲ್ ಅವರು ಈಗಲೇ ಹೇಳಿದ್ದಾರೆ, ಇದೊಂದು ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆ. ಯಾರು ಸಂವಿಧಾನವನ್ನು, ನಾನೊಂದು ಮಾತನ್ನು ಹೇಳಿದ್ದೆ ನಮ್ಮ ಮಿತ್ರರಲ್ಲಿ, ಯಾರು ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡುವುದಿಲ್ಲವೋ, ಯಾರು ಈ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಗೌರವ ಕೊಡುವುದಿಲ್ಲವೋ, ಅದು ನನ್ನ ತಂದೆ ಆಗಿರಲಿ, ನನ್ನ ಕುಟುಂಬದ ವರ್ಗದವರಿರಲಿ, ನನ್ನ ಸಂಬಂಧರೇ ಆಗಿರಲಿ, ನಾನು ಅವ್ರನ್ನ ಖಂಡಿತ ಒಪ್ಪುದಿಲ್ಲ. ನಾನು ನನ್ನ ಜನಗಳನ್ನು ಒಪ್ಪುದಿಲ್ಲ, ಅವ್ರನ್ನ ನಾನು ತಿರಸ್ಕರಿಸ್ತೇನೆ. ಎಲ್ಲರೂ ಇಲ್ಲಿ ಸೇರ್ತಕ್ಕಂಥ ಎಲ್ಲರೂ ನಾನು ಭಿನ್ನ ಮಾಡ್ತೇನೆ. ಯಾರು ಈ ದೇಶ ಸಂವಿಧಾನವನ್ನು ವಿರೋಧಿಸ್ತಾರೋ, ಯಾರು ಈ ದೇಶ ಸಂವಿಧಾನಕ್ಕೆ ಗೌರವ ಕೊಡುವುದಿಲ್ಲವೋ, ಯಾರು ಈ ದೇಶದ ಸಂವಿಧಾನವನ್ನ ಪ್ರೀತಿಸುವುದಿಲ್ವೋ, ಒಪ್ಪುದಿಲ್ವೋ, ಈ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಅವರು ನಿರಾಕರಿಸ್ತಾರ, ಖಂಡಿತವಾಗಿ ಅವರನ್ನ ವಿರೋಧಿಸಿ, ಅವರನ್ನ ಧಿಕ್ಕರಿಸಿ ಅಂತ ಹೇಳ್ತಕ್ಕಂಥ ಮಾತು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ನನಗೆ ಮಾತಾಡಲಿಕ್ಕೆ 2 ಅವಕಾಶ ಕೊಟ್ಟಂತ ನನ್ನ ಸ್ನೇಹಿತರೆಲ್ಲರಿಗೂ, ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಸ್ನೇಹಿತರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ನೇಮನಮನಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ದೇವ್, ಜೈ ಬುದ್ಧ. ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದಂತಹ ಸಾಮಾಜಿಕ ಕಾರ್ಯಕರ್ತರು ದಾಮೋದರ್ ಭಟ್ ಇವರಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಬಿಜೆಪಿ SC ಮೋರ್ಚಾ ಇದರ ಅಧ್ಯಕ್ಷರಾದಂತಹ ಸನ್ಮಾನ್ಯ ರಾಘವ ಕಲ್ಮಂಜ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ತಾಲೂಕು ಸಮಿತಿಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ
ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂತಹ ಸನ್ಮಾನ್ಯ BK ವಸಂತರವರಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇದೀಗ ಕಾರ್ಯಕ್ರಮದ ನಾವು ಕೊನೆಯ ಹಂತಕ್ಕೆ ಬರ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಕೇಂದ್ರ ಬಿಂದುವಾದಂತಹ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ತಾಲೂಕು ಸಂಚಾಲಕರಾದಂತಹ ಸನ್ಮಾನ್ಯ ಶ್ರೀಧರ್ ಎಸ್ ಇವರು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಶಾಖೆ ಬೆಳ್ತಂಗಡಿ ಇದರ ವತಿಯಿಂದ ಹಮ್ಮಿಕೊಂಡಂಥ ಸುದ್ದಿ ಬಿಡುಗಡೆ ವಾರಪತ್ರಿಕೆಯಲ್ಲಿ ದಲಿತರನ್ನು ಅವಮಾನಿಸಿ ವರದಿಯನ್ನು ಪ್ರಕಟಿಸಿದ್ದಕ್ಕೆ ಪತ್ರಿಕಾ ಸಂಪಾದಕರನ್ನು ಬಂಧಿಸುವಂತೆ ಒತ್ತಾಯಿಸಿ ನಡೆಸುವಂಥ ಈ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂಥ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ನಾಗರಾಜ್ರವರೇ, ಜಿಲ್ಲಾ ಮುಖಂಡರುಗಳೇ, ಅದೇ ರೀತಿ ಬೆಳಿಗ್ಗೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ 2 ದಿನಕ್ಕೆ ಮುಂಚೆ ನಾವು ಕರೆ ಕೊಟ್ಟರು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸಮುದಾಯಕ್ಕಾದ ಅವಮಾನಕ್ಕೆ ಒಗ್ಗೂಡಿದಂಥ ತಾಲೂಕಿನ ದಲಿತ ಸೇನಾನಿಗಳೇ, ಅದೇ ರೀತಿ ನಾಗರಿಕರೇ, ನಾನು ಕೆಲವು ವಿಷಯಗಳ ಬಗ್ಗೆ ಮಾತ್ರ ಪ್ರಸ್ತಾಪನೆ ಮಾಡ್ತೇನೆ. ಈ ಒಂದು ಶಬ್ದ ವರ್ಗೀಕೃತ ಜಾಹೀರಾತಿನಲ್ಲಿ ಬಂದ ತಕ್ಷಣ ತಾಲೂಕಿನ ಎಲ್ಲ ಠಾಣೆಗಳಲ್ಲೂ ನಾವು ದೂರನ್ನು ದಾಖಲಿಸಿರ್ತೇವೆ. ದೂರನ್ನು ದಾಖಲಿಸಿ ನಾವು ಇಲಾಖೆಯ ಬಗ್ಗೆ ಗೌರವದಿಂದ ಕಾನೂನು ಕ್ರಮವನ್ನು ಎದುರು ನೋಡ್ತಿದ್ದೇವೆ. ಯಾವುದೇ ಬಂಧಿಸುವ ಒತ್ತಾಯವನ್ನು ಕೂಡ ನಾವು ಮಾಡಿರಲಿಲ್ಲ. ಈ ಸಂದರ್ಭದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ವಿಷಾದ ವ್ಯಕ್ತಪಡಿಸಿ ಪ್ರಕಟಗೊಂಡಿದ್ದರೂ ಕೂಡ ಸಂಪಾದಕರು ತಮ್ಮ ಸಂಪಾದಕೀಯದಲ್ಲಿ ಮತ್ತೆ ಅದೇ ಪದವನ್ನು ಬಳಸಿದ್ದು ನಮಗೆ ಬಹಳ ನೋವಾಗಿದೆ. ಅದನ್ನು ನಾನು ಸಂಪಾದಕೀಯ ಅಂತ ಹೇಳುವುದಕ್ಕಿಂತಲೂ ಒಂದು ವ್ಯಂಗ್ಯ ಲೇಖನ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕೆಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಓದುಗ ಕೂಡ ಅದನ್ನು ಒಂದು ಸಂಪಾದಕೀಯ ಅಂತ ಒಪ್ಪಿಕೊಳ್ಳಿಕ್ಕೆ ಆಗದಂತ ಕೆಲವು ಶಬ್ದಗಳು, ವಾಕ್ಯಗಳನ್ನ ಬಳಸಿಕೊಂಡು ಈ ಸಂಪಾದಕೀಯವನ್ನು ಬರೆದಿದ್ದಾರೆ. ತಾವೆಲ್ಲರೂ ಗಮನಿಸಿರ್ಬೋದು. ಈ ಜಾಹೀರಾತು ಕೊಟ್ಟವರು ಯಾಕಾಗಿ ಕೊಟ್ಟರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇರ್ಬೋದು, ಈ ಜಾಹೀರಾತು ಕೊಟ್ಟವರಿಗೆ ಈ ವಿಷಯದ ಬಗ್ಗೆ ಗೊತ್ತಿರದಿದ್ರು ಪತ್ರಿಕೆಯವರು ಈ ಬಗ್ಗೆ ಅವರಿಗೆ ಅರಿವನ್ನ ಮಾಡಬೇಕಿತ್ತು. ಅದರ ಬದಲು ಅದನ್ನ ಪ್ರಕಟಿಸಿ ಒಂದು ಜಾತಿ ವ್ಯವಸ್ಥೆಯನ್ನ ಜೀವಂತವಾಗಿರುವ ಹಾಗೆ ನೋಡಿಕೊಂಡಿದ್ದಾರೆ. ಅದೇ ರೀತಿ ಉತ್ತರ ಕನ್ನಡದಲ್ಲಿ ಅಟ್ರಾಸಿಟಿಯ ಬಗ್ಗೆ ಈ ಒಂದು ಸಂಪಾದಕೀಯದಲ್ಲಿ ಬರೆದಿದ್ದಾರೆ. ಕೆಲವು ಉತ್ತರ ಕನ್ನಡದ ಕೆಲವು ಜಿಲ್ಲೆಗಳಲ್ಲಿ ಗ್ರಾಮಕ್ಕೆ ಪ್ರವೇಶವಿಲ್ಲ ದಲಿತರಿಗೆ ಅನ್ನೋದನ್ನ ವ್ಯಾಖ್ಯಾನಿಸಿದ್ದಾರೆ. ತಾವು ಅರ್ಥ ಮಾಡ್ಕೋಬೇಕು ಸಂಪಾದಕರು. ಉತ್ತರ ಕನ್ನಡದಲ್ಲಾದ್ರೆ ತಮ್ಮ ಕಚೇರಿ ಆ ದಿನ ಸಂಜೆ ಒಳಗೆ ಮುಗಿಯಾಗ್ತಿತ್ತು. ನಾವು ಶಾಂತಿ ಪ್ರಿಯರಾದ್ರಿಂದ ಕಾನೂನನ್ನ ಗೌರವ ಕೊಟ್ಟು ಕಾನೂನು ರೀತಿಯ ಕ್ರಮಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಅದೇ ರೀತಿ ಢಾಕಾ ಜಿಲ್ಲೆಯಲ್ಲಂತೂ ಈ ಆಚರಣೆ ಸಾಧ್ಯವೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅದು ಅವರಿಗೂ ಗೊತ್ತಿದೆ. ಇಲ್ಲಿ ದಾಸಂಸ ಕಾರ್ಯಕರ್ತರು ಸದಾ ಎಚ್ಚರವಾಗಿರೋದ್ರಿಂದ ಆ ದಿವಸವೇ ನಾವು ಅದನ್ನ ಕೇಸು ದಾಖಲಿಸಿದ್ದೇವೆ. ಅದರಲ್ಲೂ ಅವರಿಗೆ ಪರಿಹಾರ ಕೇಳಬಹುದಿತ್ತು ಅಥವಾ 2 ದಿನ ಕಾಯ್ಬಹುದಿತ್ತು ಅಂತ ಒಂದು ಸಮಜಾಯಿಸಿ ಬಾಕಿ ಪತ್ರಿಕೆ ಓದುವ ಚಂದದಾರರಿಗೆಲ್ಲ ದಲಿತರನ್ನ ಎತ್ತಿಕಟ್ಟುವಂತ ಕೆಲಸವನ್ನು ಕೂಡ